ಹೊಸ ಕನಸು, ಫಸ್ಟ್ ಪ್ರಾಜೆಕ್ಟ್, ಸ್ವಲ್ಪ ಹಕ್ಟಾಗಿ ಅಂತ ಇದೆ. ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಫಂಬಲ್ ಆದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಎಸ್, ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ವೆಲ್ಕಮ್. ಈಗಲೇ ಥ್ಯಾಂಕ್ ಯು ಹೇಳ್ಬಿಟ್ರೆ ಸರಿ ಆಗಲ್ಲ, ಯಾಕಂದ್ರೆ ಪ್ರೀತಿಯಿಂದ ಎಲ್ರಿಗೂ ಕೂಡ ಕರೆದೆ, ಒಂದು ಫೋನ್ ಕಾಲ್ಸ್ ಇಂದ ಕರೆದೆ, ಎಲ್ಲರೂ ತುಂಬಾ ಪ್ರೀತಿಯಿಂದ ಬಂದ್ರಿ. ಅಂಡ್ ನನ್ನ ಎಲ್ಲ ಸೆಲೆಬ್ರಿಟಿ ಸ್ನೇಹಿತರು ಕೂಡ ಬಂದಿದ್ರಿ. ಅಂಡ್ ನಿಮ್ಮೆಲ್ಲರೂ ಕೂಡ ಹಾರ್ಟ್ಲಿ ವೆಲ್ಕಮ್. ಅಂಡ್ ಪ್ರತಿ ಸಲನೂ ಕೂಡ ನಮ್ಮ ಹುಡುಗರು ಏನೋ ಒಂದು ಮಾಡಬೇಕು ಅಂತ ಅಂದಾಗ ನಮ್ಮ ಮೀಡಿಯಾ ಫ್ರೆಂಡ್ಸ್ಗಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ಒಂದೊಂದು ಫೋನ್ ಕಾಲ್ ಮಾಡಿದೆ. ಸೊ ಹಂಗಾಗಿ ಎಲ್ರು ಪ್ರೀತಿಯಿಂದ ನಮ್ಮ ಹುಡುಗ ಏನೋ ಮಾಡ್ತಾ ಇದಾರೆ, ಅವ್ನಿಗೊಂದು ಸಪೋರ್ಟ್ ಮಾಡೋಣ ಅಂತ ಬಂದಿರುವಂತಹ ಎಲ್ಲಾ ನನ್ನ ಮಾಧ್ಯಮದ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಫ್ಯಾಮಿಲಿ ಬಂದಿದ್ದಾರೆ, ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ, ನನ್ನ ತಂಗಿ ಅಂಡ್ ನಮ್ಮ ಭಾವ ಇದ್ದಾರೆ. ಸೊ ಇದು ನನ್ನ ಫ್ಯಾಮಿಲಿ. ಸೊ ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿನ ನಾನು ಇವಾಗ ನೋಡ್ತಾ ಇದ್ದೀನಿ. ಸೊ ಬಹಳ ಖುಷಿ ಆಗ್ತಾ ಇದೆ. ಬಂದಂತಹ ಎಲ್ಲರೂ ಕೂಡ ಮತ್ತೆ ಹಾರ್ಟ್ಲಿ ವೆಲ್ಕಮ್. ಅಂಡ್ ಹೋಸ್ಟ್ಗೂ ವೆಲ್ಕಮ್ ಮಾಡೋಣ. ನಾವು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನನ್ನ 11 ವರ್ಷದಲ್ಲಿ ನನಗೊಬ್ರು ವೆಲ್ಕಮ್ ಹೇಳಿದ್ರು. ತುಂಬಾ ದೊಡ್ಡ ಇವೆಂಟ್ ಅನ್ನ ಮಾಡುವಂತವ್ರು. ಇವತ್ತು ನಿಮ್ಮ ದಿನ ದಯವಿಟ್ಟು ಇದೀಗ ಯಾರು ರಿಲೀಸ್ ಮಾಡ್ತಾ ಇದ್ದಾರೆ ನಿಮ್ಮ ಅತ್ಯಂತ ಒನ್ ಆಫ್ ದಿ ವೆರಿ ವೆರಿ ಸ್ಪೆಷಲ್ ಡೇ ಆಗಿರೋದ್ರಿಂದಾಗಿ ಟಾಪ್ ನಾಚ್ ಸುಂದ್ರಿ ಹಾಡನ್ನ ಯಾರು ರಿಲೀಸ್ ಮಾಡ್ಬೇಕು ಅಂತ ನಿಮ್ಮ ಆಸೆ? ರಿಲೀಸ್ ಯಾರು ಮಾಡ್ತಾರೆ ಅನ್ನೋದು ಒಂದು ಚಿಕ್ಕ ಒಂದು ಇಂಟ್ರಡಕ್ಷನ್ ನನ್ನ ಬಗ್ಗೆ ಕೊಟ್ಕೊಳ್ಳೋಣ ಅಂತ. ಕೆಲವ್ರು ಗೊತ್ತಿದೆ, ಕೆಲವ್ರು ಗೊತ್ತಿಲ್ಲ. ಸೊ 2018 ನನ್ನ ಮಾಧ್ಯಮದ ಜರ್ನಿಯನ್ನ ಶುರು ಮಾಡ್ತೀನಿ. ಸೊ ಅಲ್ಲಿಂದ ನಂದೇ ಕೆಲವೊಂದು ಮಾಡ್ತಾ ಒಂದಷ್ಟು ಹೋಗ್ತಿದ್ದ ನೆಟ್ವರ್ಕ್ ಬೆಳೀತಾ ಹೋಯ್ತು. ನಾನು ಒಂದಷ್ಟು ಮಾಧ್ಯಮದಲ್ಲಿ ಸ್ವಲ್ಪ ಪರಿಣಿತನಾದೆ. ಸೊ ಹೋಗ್ತಾ ನೆಟ್ವರ್ಕ್ ಚೆನ್ನಾಗಾಯ್ತು. ಯಾವತ್ತಿಗೂ ಒಂದು ಕನಸನ್ನ ಕಾಣ್ತಾ ಇದ್ದೆ, ಲೈಫಲ್ಲಿ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ. ಅಂಡ್ ನಾನು ಯಾವತ್ತು ಬರ್ಡೇನ ಮಾಡ್ಕೊಳ್ಳಿಲ್ಲ. ಆಫ್ಟರ್ 18-19 ಇಯರ್ಸ್ ಆದ್ಮೇಲೆ ಬರ್ಡೇನ ಮಾಡ್ಕೊಳ್ಳಿಲ್ಲ. ಬಿಕಾಸ್ ನನ್ನ ಬರ್ಡೇ ಬರೋದು December 25. ಪ್ರತಿ ವರ್ಷದ ಕೊನೆಯಲ್ಲಿ ಬರುತ್ತೆ. ಜನವರಿಯಿಂದ ಶುರು ಮಾಡಿದ್ರೆ ಒಂದ್ಸತಿ ತಿರುಗಿ ನೋಡಿದ್ರೆ ನಾನು ಏನ್ ಮಾಡಿದೆ, ಏನಕ್ಕೋಸ್ಕರ ಬರ್ಡೇ ಮಾಡ್ಕೋಬೇಕು ಅಂತ ಪ್ರತಿ ಸಲ ಅನ್ನಿಸ್ತಾ ಇತ್ತು. ಅಂಡ್ ಈ ಸಾಂಗ್ ಆದ್ಮೇಲೆ ನಾವು ಅಪ್ಪಂಗೆ ಹೇಳಿದಪ್ಪ, ಈ ತರ ಒಂದು ಪ್ರೆಸ್ ಮೀಟ್ ಮಾಡಬೇಕು, ಎಲ್ರು ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕರಿಬೇಕು ಅಂತ ಹೇಳ್ತಾ ಇದ್ದೆ. ಯಾಕೆ ಪ್ರೆಸ್ ಮೀಟ್, ಸ್ವಲ್ಪ ಖರ್ಚೆಲ್ಲ ಜಾಸ್ತಿ ಆಗುತ್ತೆ ನೋಡು ಅಂತ ಅಂದ್ರು. ಬರ್ಡೇ ಅಂತೂ ಮಾಡಿ ಎಲ್ಲೂ ಖರ್ಚು ಮಾಡಲ್ಲ, ಬಟ್ ಪ್ರೆಸ್ ಮೀಟ್ ಮಾಡಿ. ಸೊ ನನ್ನ ಒಂದು ಕನಸಿನ ಮೊದಲನೇ ಹೆಜ್ಜೆ ಸೊ ಟಾಪ್ ನಾಚ್ ಸುಂದರಿ ಅಂತ ಏನಿದೆ, ಸೊ ಅದಕ್ಕೆ ಪ್ರತಿಯೊಬ್ಬರು ಕೂಡ ಸಾಕ್ಷಿ ಆಗ್ಲಿ. ಸೊ ಆ ಒಂದು ಕಾರಣಕ್ಕೆ ಒಂದು ಪ್ರೆಸ್ ಮೀಟ್ ಮಾಡೋಣ ನನ್ನ ಫ್ರೆಂಡ್ಸ್ ಒಟ್ಟಿಗೆ, ಈ ಒಂದು ಕನಸನ್ನ ಅವ್ರಿಗೆ ತೋರ್ಸೋಣ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪ್ರೆಸ್ ಮೀಟ್ ಮಾಡಿದ್ದು. ಅಂಡ್ ಫ್ಯಾಮಿಲಿ ಸ್ವಲ್ಪ ನನ್ನ ಫೇಲ್ಯೂರ್ಸ್ ಜಾಸ್ತಿ ನೋಡಿರೋದು. ಸೊ ಹಾಗಾಗಿ ಒಂದು ನನ್ನ ಫಸ್ಟ್ ಸ್ಟೆಪ್ ಏನಿದೆ, ಸೊ ಪ್ರತಿಯೊಬ್ಬರು ಒಂದು ನೋಡ್ಲಿ ಅನ್ನೋ ಕಾರಣಕ್ಕೆ. ಅಂಡ್ ಏನಕ್ಕೆ ಸಾಂಗ್ ಮೂಲಕನೇ ಹೋಗ್ಬೇಕು ಅಂತ ಅನ್ಸಿದ್ ಏನಕ್ಕೆ ಅಂತಂದ್ರೆ, ನೀವು ಶಾರ್ಟ್ ಫಿಲ್ಮ್ಸ್ ಹೇಳ್ತಾ ಇದ್ರು, ಸಾಂಗ್ಸ್ ಮೂಲಕ ಏನು ಅಂತಂದ್ರೆ ಯಾವಾಗ್ಲೂ ಸಾಂಗ್ಸ್ ಅಂತಂದ್ರೆ ನೋಡ್ತಾ ಇರ್ತೀವಿ, ಗುರುಗ್ತಾ ಇರ್ತೀವಿ, ಸಾಂಗ್ಸ್ ಕೇಳಕ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂಡ್ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಎಷ್ಟೋ ಜನ ಯಂಗ್ಸ್ಟರ್ಸ್ ಗಳೆಲ್ಲ ಕೂತಿದ್ದೀರಾ, ಪ್ರತಿಯೊಬ್ಬರು ಕೂಡ ನಾನು ಬ್ಯಾಂಕರ್ ಆಗ್ಬೇಕು, ಯೂಟ್ಯೂಬರ್ ಆಗ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಸಿನಿಮಾದಲ್ಲಿ ಏನೋ ಒಂದು ಮಾಡ್ಬೇಕು ಅಂತ ಅನ್ಕೊಂಡಿರೋ ಸಿಕ್ಕಾಪಟ್ಟೆ ಜನ ಇದ್ರೆ ನನಗೆ ಗೊತ್ತಿಲ್ಲ. ಸೊ ಒಂದಷ್ಟು ಜನ ನಾವೆಲ್ಲ ಹೊರಗಡೆ ಕೂತ್ಕೊಂಡು ನಾವು ಮಾತಾಡ್ಬೇಕಾದ್ರೆ ಇದನ್ನೇ ಮಾತಾಡ್ತಾ ಇರ್ತೀವಿ. ಅಂಡ್ ಇಲ್ಲಿ ಎಷ್ಟೋ ಜನ ಆ ಡ್ರೀಮ್ಗಳನ್ನ ಇಟ್ಕೊಂಡಿದ್ರ. ನಮ್ಮ ಒಂದು ಕಮಿಟ್ಮೆಂಟ್ ಗಳಿಂದ ಡ್ರೀಮ್ಗಳನ್ನ ನಾವು ಪೋಸ್ಟ್ಪೋನ್ ಮಾಡ್ತಾ ಜಾಸ್ತಿ ಹೋಗ್ತಾ ಇರ್ತೀವಿ, ಬಟ್ ಆ ಡ್ರೀಮ್ ನಾವು ಫುಲ್ಫಿಲ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಹೋಗ್ತಾ ವಯಸ್ಸಾಗ್ಬಿಡುತ್ತೆ, ವರ್ಷಗಳು ಕಳೀತೆ, ಬಿಳಿ ಕೂದಲು ಬಂದ್ಬಿಡುತ್ತೆ, ಎನರ್ಜಿ ಡೌನ್ ಆಗುತ್ತೆ. ಸೊ ಅವಾಗ ಒಂದು ಗಿಲ್ಟ್ ಕಾಡುತ್ತೆ ನಮ್ಗೆಲ್ಲ. ಇನ್ನೊಂದು ಚೂರ್ ಆ ಏಜ್ ಇದ್ದಾಗ ಸ್ವಲ್ಪ ಟ್ರೈ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೊಂದು ಚೂರ್ ಎಫರ್ಟ್ ಹಾಕ್ಬಿಟ್ಟಿದ್ರೆ ಆಗ್ಬಿಡ್ತಿತ್ತೇನೋ. ಈಗ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನೆಕ್ಸ್ಟ್ ನನ್ನ ಮಕ್ಳ ಕೈಲಿ ಮಾಡ್ಸೋಣ, ನನ್ನ ಮಗನ್ ಹೀರೋ ಮಾಡೋಣ, ಹೀರೋಯಿನ್ ಮಾಡೋಣ ಅಂತ ಅನ್ಕೋತಾ ಇರ್ತೀವಿ. ಬಟ್ ಒಂದೇ ಲೈಫ್ ಇರೋದು. ಸೊ ನಾವ್ ಮಾಡಿದ್ರೆ ನಮ್ ಜೀವನ ಅಲ್ವಾ, ನಾವೇ ತಾನೇ ಸಾಧನೆ ಮಾಡ್ಬೇಕು. ಅದನ್ನ ನಮ್ಮ ಮಕ್ಳಿಗೆ ಬೇರೆ ಒಂದು ಇರುತ್ತೆ, ಅವ್ರು ಏನಾಗ್ತಾರೋ ನಮ್ಗೆ ಗೊತ್ತೇ ಆಗಲ್ಲ. ಬಟ್ ನಮ್ ಕನ್ಸನ್ನ ಅವ್ರಲ್ಲಿ ನೋಡ್ತೀವಿ. ಈಗಾಗಲೇ ನಮ್ಮ ಅಪ್ಪನೋ ನನ್ನನ್ನ ಒಬ್ಬ ಪೊಲೀಸ್ ಆಫೀಸರ್ ಮಾಡ್ಬೇಕು ಅಂತ ಇದ್ರು, ಬಿಕಾಸ್ ಅವರು ಕೂಡ ಪೊಲೀಸ್ ಆಗಿದ್ರು. ಅಂಡ್ ಸೊ ಹಾಗಾಗಿ ಅವ್ರು ಅನ್ಕೊಂಡಿದ್ರು, ಬಟ್ ನಾನು ಪೊಲೀಸ್ ಆಗ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಈ ಫೀಲ್ಡ್ ಚೂಸ್ ಮಾಡಿದೆ. ಬಟ್ ಈ ಫೀಲ್ಡ್ ಚೂಸ್ ಮಾಡಿದ್ಮೇಲೆ ನಾವು ಅಪ್ಪಂಗೆ ಹೇಳ್ದೆ ಹಿಂಗೆ ಅಂತ. ಬಟ್ ಎಲ್ಲೂ ಕೂಡ ಅಪೋಸ್ ಮಾಡಲಿಲ್ಲ, ತುಂಬಾ ಸಪೋರ್ಟ್ ಮಾಡಿದ್ರು. ಹಂಗಾಗಿ ಇರೋದೊಂದು ಲೈಫ್, ನಾವೇನ್ ಅನ್ಕೋತೀವೋ ಎಷ್ಟೇ ಎಫರ್ಟ್ ಆದ್ರೂ ಸಕ್ಸಸ್ ಫೇಲ್ಯೂರ್ ಸೆಕೆಂಡ್ ಇಟ್ಕೊಳ್ಳೋಣ, ಕೆಲಸ ಚೆನ್ನಾಗಿ ಮಾಡೋಣ. ಸೊ ನಾನು ಅವತ್ತು ತುಂಬಾ ಕ್ರೂಷಿಯಲ್ ಇತ್ತು. ಎಷ್ಟೋ ಸಲ ಇದನ್ನ ಮಾಡ್ಬೇಕು ಅಂತಂದ್ರೆ ಗಿವ್ ಅಪ್ ಮಾಡ್ಬೋಣ, ನನ್ಕೋ ಇಲ್ಲೋ ಆಗ್ತಾ ಇಲ್ವಲ್ಲ ಅಂತ ಅನ್ಕೊಂಡೆ. ಬಟ್ ಅದೇ ಹೇಳ್ತೀನಲ್ಲ, ವಯಸ್ಸಾದ್ಮೇಲೆ ಕೂತ್ಕೊಂಡು ಕೊರ್ಗೋ ಒಂಚೂರ್ ಎಫರ್ಟ್ ಹಾಕೋಣ, ಮಾಡೋಣ. ನಮ್ ಗೋಲ್ ಕರೆಕ್ಟ್ ಆಗಿತ್ತು ಅಂತಂದ್ರೆ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು, ನಮ್ಮ ಕನ್ಸನ್ನ ತುಂಬಾ ಚೆನ್ನಾಗಿ ಯಾರು ನಿಯತ್ತಾಗಿ ಪ್ರೀತಿಸ್ತೀವೋ ಆ ಕನಸು ಅದ್ ಹತ್ರ ಮಾಡ್ಕೊಳ್ಳೋಕೆ ಆ ನೇಚರ್ ನನಗೆ ಸಪೋರ್ಟ್ ಮಾಡುತ್ತೆ, ನಮ್ಗಳಿಗೆ ಸಪೋರ್ಟ್ ಮಾಡುತ್ತೆ. ಸೊ ಯಾಕೆ ಅಂತಂದ್ರೆ ನನ್ನ ಟೀಮ್ ಹೆಂಗ್ ಕಟ್ಕೊಂಡಲ್ಲ, ನನಗೆ ನಾನೇ ಹೋಗಿ ಹುಡುಕೋಕ್ಕಿಂತ ಅವ್ರಾಗ ಸಿಕ್ಕಿದ್ದೆ ಹೆಚ್ಚು.
ಸೊ ಹಂಗಾಗಿ ನೇಚರ್ ಸಪೋರ್ಟ್ ಮಾಡುತ್ತೆ. ಸೊ ಕನ್ಸುಗಳು ತುಂಬಾ ಚೆನ್ನಾಗಿ ಕಾಣೋಣ. ಸೊ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಇಲ್ಲಿ ಯಂಗ್ಸ್ಟರ್ಸ್ ಗೊತ್ತು ಏನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ರ, ಯಾರು ಗಿವ್ ಅಪ್ ಮಾಡಬೇಡಿ. ಕ್ಯಾಮ್ರಾ ಹಿಂದೆ ಒಂದಷ್ಟು ಜನ ಇದ್ರ, ಇಲ್ಲಿ ಬರಕ್ ಟ್ರೈ ಮಾಡಿ. ನಾನು ನಮಗೆ ಟ್ರೈ ಮಾಡಿದ್ದು. ಸೊ ಅವಾಗ ಒಂದು ಟಾಪ್ ನಾಚ್ ಆಗುತ್ತೆ. ಚಿಕ್ಕ ಬಜೆಟ್ ಇತ್ತು, ಚಿಕ್ಕ ಬಜೆಟ್ ನಲ್ಲಿ ಇಷ್ಟೊಂದು ಮಾಡೋಣ ಅಂತ. ಬಟ್ ಆ ಬಜೆಟ್ ಅಲ್ಲಿ ಮಾಡ್ಬಿಟ್ಟಿದ್ರೆ ಸಾಂಗ್ ಇಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ, ಸಾಂಗ್ ನಾನು ಜಸ್ಟಿಸ್ ಮಾಡಕ್ ಆಗ್ತಾ ಇರಲಿಲ್ಲ. ಒಂದು ಚೂರ್ ಇಷ್ಟು ಇಟ್ಕೊಂಡು ಏನು ಮಾಡಕ್ ಆಗ್ತಾ ಇಲ್ಲ ಅಂತಂದಾಗ ಒಂದಷ್ಟು ಇವೆಂಟ್ ಗಳು ಮಾಡಿದಾಗ ಸ್ವಲ್ಪ ಸ್ಪಾನ್ಸರ್ಸ್ ಗಳೆಲ್ಲ ಹುಡುಕ್ತಾ ಇರ್ತೀವಿ. ಎಷ್ಟು ತಲೆನೋವು ಇರುತ್ತೆ ಅನ್ನೋದು ಗೊತ್ತು. ಸೊ ಋಷಿಕಾ ಗೋಲ್ಡ್ ಕಂಪನಿ ಶಶಿಕುಮಾರ್ ಅಂತ ಈ ಟೈಮಲ್ಲಿ ನೆನೆಸ್ಕೋಬೇಕು. ಅದು ದೂರಬ್ಬ ಅಂತಂದಾಗ ಅವ್ರು ನನಗೆ ಸಿಕ್ಕಿಲ್ಲ. ಸೊ ಅಲ್ಲಿಂದ ಆಲ್ ದ ಬೆಸ್ಟ್, ಬರಕ್ಕಾಗಲ್ಲ ಖಂಡಿತವಾಗ್ಲು. ನೆಕ್ಸ್ಟ್ ಮತ್ತೊಂದು ಈವೆಂಟ್ ಮಾಡೋಣ, ಮತ್ತೊಂದು ಸಾಂಗ್ ಮಾಡೋಣ, ಬರ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕ ಅವರು ಕೂಡ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬೇರೆ ಒಂದು ದೊಡ್ಡ ಈವೆಂಟ್ ಇದೆ, ನೀವೆಲ್ಲರೂ ಕೂಡ ಅಲ್ಲಿ ಹೋಗ್ಬೇಕು. ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಅಂಡ್ ಬಂದಿರುವಂತಹ ಎಲ್ಲ ನನ್ನ ಮೀಡಿಯಾ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಹುಡುಗ ಏನೋ ಒಂದು ಮಾಡ್ತಾ ಇದ್ದಾನೆ. ಸೊ ಪೋಸ್ಟ್ ಎಲ್ಲ ರಿಲೀಸ್ ಮಾಡ್ತಾ ಇದ್ದಾನೆ, ನನಗೆ ಸಪೋರ್ಟ್ ಮಾಡೋಣ ಅಂತ ಇಲ್ಲಿ ಬಂದಿರುವಂತ ಪ್ರತಿಯೊಬ್ರು ಕೂಡ ನನಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ. ಸೊ ಎಲ್ರಿಗೂ ಹೇಳೋದಂದ್ರೆ, ಇವತ್ತು ಗೊತ್ತು ಟ್ರೈಲರ್ ಲಾಂಚ್ ಇದೆ, ಕೇಳಿದ್ದು ಎಲ್ಲ ತುಂಬಾ ಹೈ ಆಗ್ತಾ ಇರುತ್ತೆ. ಬಟ್ ನಿಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಒಂದಷ್ಟು ಲಕ್ಷ ಫಾಲೋವರ್ಸ್ ಗಳಿದ್ದಾರೆ ನನಗೆ ಗೊತ್ತು. ಅಂಡ್ ಯೂಟ್ಯೂಬ್ ಗಳಲ್ಲಿ ಈಗಾಗಲೇ ನೀವು ಸಪೋರ್ಟ್ ಮಾಡಿದ್ರ. ಬಟ್ ಇವತ್ತು ಸಂಜೆ 5:15ಕ್ಕೆ ನನ್ನ ಟಾಪ್ ನಾಚ್ ಸುಂದರಿ ಸಾಂಗ್ ನನ್ನದೇ ಆದಂತ ಒಂದು ಯಶ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಕೂಡ ಶುರು ಮಾಡಿದ್ದೀನಿ. ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡೋಣ ಅಂತ. ಸೊ ಅದರಲ್ಲಿ ನಿಮಗೆ ಲಿಂಕ್ ಗಳನ್ನ ಶೇರ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಗಳಲ್ಲಿ ಸ್ಟೋರಿಗಳಲ್ಲಿ ಲಿಂಕ್ ನ ಹಾಕೊಳ್ಳಿ. ಸೊ ಇವತ್ತು ನಾನು ಏನೊಂದು ಚೂರು ಚೆನ್ನಾಗಿ ಮಾಡಿದೆ ಅಂತಂದ್ರೆ ನಿಮ್ಮಲ್ಲೂ ಕೂಡ ಒಂದು ಉತ್ಸಾಹ ಬರುತ್ತೆ. ನಮ್ಮ ಹುಡುಗ ಯಶವಂತೆ ಬೆಳೆದಿದ್ರೆ ನಾನು ಕೂಡ ಏನಾದ್ರು ಮಾಡೋಣ ಅಂತ ಅನ್ಸುತ್ತೆ. ಸೊ ನಿಮ್ಗೂ ಕೂಡ ನಾವು ಅದೇ ತರ ಸಪೋರ್ಟ್ ಮಾಡ್ತೀವಿ. ಈ ಸಪೋರ್ಟ್ ಎಲ್ಲರೂ ಕೂಡ ಸಿಕ್ಕೇ ಸಿಗುತ್ತೆ. ಬಂದಿರುವಂತ ನನ್ನ ಎಲ್ಲ ಮೀಡಿಯಾ ಫ್ಯಾಮಿಲಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.